ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಫೋನ್ ಬಂದಿದೆ, ಏನಂದರೆ ಡಿಸ್ಪ್ಲೇ ಪ್ರಾಬ್ಲಮ್ ಇದೆ ಅಂತ. ಮಾಡಲ್ ಬಂದು ವಿವೋ V15. ಬನ್ನಿ ಅದನ್ನು ಎಷ್ಟು ನೀಟಾಗಿ ಕಾಂಬೋನ ರೀಪ್ಲೇಸ್ ಮಾಡೋದು ಆ್ಯಂಡ್ ಎಷ್ಟು ನೀಟಾಗಿ ಅದನ್ನ ಅಸೆಂಬ್ಲಿ ಮಾಡೋದು ಆ್ಯಂಡ್ ಎಷ್ಟು ನೀಟಾಗಿ ಅದನ್ನ ಡಿಸಅಸೆಂಬ್ಲಿ ಮಾಡೋದು ಎಲ್ಲ ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಹಾಗೆ ಬನ್ನಿ ನೋಡಿ ಇದು ಬಂದು ವಿವೋ 1819 ಅಂದರೆ ವಿವೋ V15 ಅನ್ನೋ ಮಾಡಲು. ಡಿಸ್ಪ್ಲೇ ಏನಪ್ಪ ಅಂದರೆ ಫುಲ್ಲು ಡ್ಯಾಮೇಜ್ ಆಗಿ ಸ್ಕ್ರ್ಯಾಚಸ್ ಆಗಿಬಿಟ್ಟಿದೆ ನೋಡಿ, ಫುಲ್ ಗ್ಲಾಸ್ ಎಲ್ಲ ಫುಲ್ ಹೋಗ್ಬಿಟ್ಟಿದೆ. ಇದನ್ನು ಎಷ್ಟು ನೀಟಾಗಿ ಡಿಸಅಸೆಂಬ್ಲಿ ಮಾಡಿ ಆ್ಯಂಡ್ ಹೊಸ ಕಾಂಬೋನ ಫಿಟ್ ಮಾಡಿ ಮತ್ತು ಅಸೆಂಬ್ಲಿ ಮಾಡೋದನ್ನ ನೀಟಾಗಿ ಹೇಳ್ತೀನಿ ನೋಡಿ. ಕಾಂಬೋನು ಬಂದಿದೆ ಇದು ಆಲ್ರೆಡಿ. ನೋಡಿ ಕಾಂಬೋ ಇದೆ ಆಲ್ರೆಡಿ. ಇದು ಸರ್ವಿಸ್ ಪ್ಯಾಕ್ ಕಾಂಬೋ ಅಂತ ಸಖತ್ತಾಗಿರುತ್ತೆ. ಹೀಟರ್ ಮಿಷಿನಲ್ಲಿ ಮೊದಲು ಇಟ್ಟು ಹಿಂದೆಗಡೆ ಏನು ಕ್ಯಾಪ್ ಇದೆ ಇದು ಹೀಟ್ ಮಾಡಿ ತೆಗಿಬೇಕು, ಹಾಗೆ ಬರೋದಲ್ಲ ಅದು. ಅದನ್ನು ಹೀಟ್ ಟೆಂಪ್ರೇಚರ್ ಇಟ್ಟರೆ ಅದು ನಾರ್ಮಲಾಗಿ ಒಂದು ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ನಾವೊಂದು ರಿಮೂವ್ ಮಾಡ್ಬೋದು. ಅದನ್ನು ಎಷ್ಟು ನೀಟಾಗಿ ರಿಮೂವ್ ಮಾಡ್ಬೋದು ಅಂತ ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಓಕೆ ನೋಡಿ, ಈಗ ಇದು ಫುಲ್ ಹೀಟಾಗಿರುತ್ತೆ. ಇದನ್ನು ನಾವು ಎಷ್ಟು ಲೈಟಾಗಿ ಟಚ್ ಮಾಡಬೇಕು, ಯಾಕಂದರೆ ಎಲ್ಲ ಕಡೆ ಸ್ಟ್ರಿಪ್ಗಳಿರುತ್ತೆ. ಅದನ್ನು ಎಲ್ಲಿದೆ ಅಂತ ನೋಡ್ಕೊಂಡು ನಾವು ಲೈಟಾಗಿ ಹಿಂದೆಗಡೆ ಕ್ಯಾಪ್ನ ಓಪನ್ ಮಾಡಬೇಕು. ನೋಡಿ ಹಿಂಗೆ ತೆಗೆದ್ರೆ ಇಲ್ಲಿ ನಮಗೆ ಸ್ಟ್ರಿಪ್ ಸಿಗುತ್ತೆ. ಓಕೆ ನೋಡಿ, ಇದೆ ಫಿಂಗರ್ ಪ್ರಿಂಟ್ ಸ್ಟ್ರಿಪ್ಪು. ಇದನ್ನು ನಾವು ಲೈಟಾಗಿ ಫಸ್ಟು ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಹಿಂಗೆ ರಿಮೂವ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಟ್ರೇ ಮೇಂಟೈನ್ ಮಾಡಬೇಕು. ಯಾಕಂದರೆ ಕಾಂಪೋನೆಂಟ್ಸ್ ಎಲ್ಲ ಅಲ್ಲಿ ಇಲ್ಲಿ ಮಿಸ್ ಆಗಬಾರ್ದು ಅಂತ ನೀಟಾಗಿ ಒಂದು ಟ್ರೇ ಮೇಂಟೈನ್ ಮಾಡ್ಕೊಳ್ಳಿ. ಆ ಟ್ರೇಯಲ್ಲಿ ಏನು ಮಾಡ್ತೀರಾ ಎಲ್ಲನೂ ನೋಡಿ ನೀಟಾಗಿ ಈ ಥರ ಕ್ಯಾಪ್ ಓಪನ್ ಮಾಡಿಕೊಂಡು ಬ್ಯಾಟ್ರಿನ ಹಿಂಗೆ ಈಸಿಯಾಗಿ ಓಪನ್ ಮಾಡ್ಬೋದು. ಬ್ಯಾಟ್ರಿ ಓಪನ್ ಮಾಡಿ, ಇದು ಮೈನ್ ಡಿಸ್ಪ್ಲೇದು. ಯಾವುದಕ್ಕೂ ಯಾವುದೇ ಡಿಸ್ಪ್ಲೇ ಹಾಕ್ಬೇಕಾದ್ರೆ ಬೋರ್ಡನ್ನು ರಿಮೂವ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಪ್ಪ ಅಂದರೆ ನಾವು ಕಾಂಬೋ ತೆಗಿಬೇಕಾದ್ರೆ ಏನು ಹೀಟ್ ಮಾಡ್ತೀವಿ ಈ ಟೆಂಪ್ರೇಚರಿಂದ PCBಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇದೆ. ನೋಡಿ, ಬೋರ್ಡನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಬೆಸ್ಟ್ ಬೆನಿಫಿಟ್ ಆಗಿರುತ್ತೆ. ಹಿಂಗೆ ಓಪನ್ ಮಾಡಿಕೊಂಡು ಲೇಯರ್ನ ಹಾಕ್ಕೊಂಡು ನೀಟಾಗಿ ನೋಡಿ ಇದನ್ನು ನೀಟಾಗಿ ಕಾಂಬೋ ರಿಮೂವ್ ಮಾಡಿರಬೇಕು. ಓಕೆ, ಇದ್ಮೇಲೆ ನೀಟಾಗಿ ಮತ್ತೆ ಬೋರ್ಡ್ನ ಹಾಕಬೇಕು. ಬೋರ್ಡ್ನ ಹಾಕಿ ಪ್ರೀವಿಯಸ್ ಏನು ಅಂದರೆ ಗಮ್ ಏನಿರುತ್ತೆ ಇದನ್ನು ನೀಟಾಗಿ ರಿಮೂವ್ ಮಾಡಬೇಕು. ನೋಡಿ ಇದನ್ನು ನೀಟಾಗಿ ನಾವು ರಿಮೂವ್ ಅಂದರೆ ಈ ಪ್ರೀವಿಯಸ್ ಗಮ್ ಇರುತ್ತಲ್ಲ ನೀಟಾಗಿ ನಾವು ರಿಮೂವ್ ಮಾಡಿಬಿಟ್ರೆ ನಿಮ್ಗೆ ಕಾಂಬೋ ಫಿಟ್ಟಿಂಗ್ಗೆ ನಿಮಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಏನು ಕಾಂಬೋ ತಂದಿರ್ತೀವಿ ಅಲ್ವಾ, ಅದನ್ನು ಒಂದು ಸತಿ ನೀಟಾಗಿ ಫಸ್ಟ್ ಯಾವುದೇ ಕಾಂಬೋ ಫಿಟ್ ಮಾಡೋದಕ್ಕಿಂತ ಮುಂಚೆ ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ವಿತ್ ಫಿಟ್ಟಿಂಗ್ ಹಿಡ್ದು ಎಲ್ಲ ಒಂದು ಸತಿ ವಾವ್ ನೈಸ್ ಫಿಟ್ಟಿಂಗ್. ನೀಟಾಗಿ ಒಂದು ಸತಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. Keep on dancing now.
ಒಂದ್ಸತಿ ನೀಟಾಗಿ ಡಿಸ್ಪ್ಲೇ ಚೆಕ್ ಮಾಡಿದ್ಮೇಲೆ ಪರ್ಫೆಕ್ಟಾಗಿದೆ ಅಂತ ನಿಮ್ಗೆ ಅನಿಸಿದ್ಮೇಲೆ ನೆಕ್ಸ್ಟ್ ಏನಿಲ್ಲ, ಸಿಂಪಲ್ ಅಂಡ್ ಸಿಂಪಲ್ ಅವನು ನೀಟಾಗಿ ಎಲ್ಲ ತೆಗೆದುಬಿಟ್ಟು ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೀವು ಡಿಸ್ಪ್ಲೇ ಅಂದರೆ ಡಿಸ್ಪ್ಲೇ ಸ್ಟ್ರಿಪ್ ಏನು ಬರುತ್ತೆ ಅಲ್ಲಿ ಹಾಕೋದ್ರಿಂದ ನೀವು ಇವಾಗ ಗಮ್ ಹಾಕ್ಬೇಕಾದ್ರೆ ಏನೂ ತೊಂದರೆ ಆಗಲ್ಲ. ಇದಾಗಿದ ತಕ್ಷಣ ನೆಕ್ಸ್ಟು ಯಾವತ್ತೂ ಇಲ್ಲಿ ಇಯರ್ ಸ್ಪೀಕರ್ದು ಏನು ಫಿಲ್ಟ್ರ್ ಬರುತ್ತೆ ಅದನ್ನು ಹಾಕ್ದೇನೆ ನೀವು ಮಾಡೋಂಗಿಲ್ಲ. ನೋಡಿ ಇದರಲ್ಲಿ ಆ ಸ್ಪೀಕರ್ ಫಿಲ್ಟ್ರ್ ಇಲ್ಲದೇ ಇರೋ ಕಾರಣ ನಾನು ಈ ಥರ ಒಂದು ರ್ಯಾಪರ್ ಅಂದರೆ ಪೇಪರ್ನ ಅಂದರೆ ಸ್ಪೀಕರ್ದು ಲೇಯರ್ ಬರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿ ಅದಕ್ಕೆ ಮ್ಯಾನೇಜ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇಲ್ಲಾಂದರೆ ಕ್ಯಾಮ್ರಾಗೆ ಆಗಿರಲಿ, ಸ್ಪೀಕರ್ಗೆ ಆಗಿರಲಿ, ಡಿಸ್ಪ್ಲೇಗೆ ಆಗಿರಲಿ ಡಸ್ಟ್ ತುಂಬಾ ಬಂದ್ಬಿಡುತ್ತೆ. ಓಕೆ, ಎಷ್ಟು ನೀಟಾಗಿ ಗಮ್ ಹಾಕ್ತೀವೋ ಅಷ್ಟು ಕಾಂಬೋ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ. ಡಸ್ಟು ಎಲ್ಲೂ ಇರಬಾರ್ದು. ಡಸ್ಟ್ ಏನಾಯಿತು ಅಂದರೆ ನಿಮಗೆ ಫಿಟ್ಟಿಂಗ್ ಕೂತ್ಕೊಳ್ಳಲ್ಲ. ಆ್ಯಂಡ್ ಕೂತ್ಕೊಂಡ್ರೂ ನಿಮಗೆ ಡಾಟ್ ಲೈನ್ ಬಂದ್ಬಿಡುತ್ತೆ, ಇಲ್ಲಾಂದರೆ ಬಬಲ್ಸ್ ಥರ ಡಾಟಾಗಿ ಬಂದ್ಬಿಡುತ್ತೆ. ಅದಕ್ಕೆ ಎಲ್ಲೂ ಗ್ಯಾಪ್ ಇರಬಾರ್ದು. ಓಕೆ ನೋಡಿ, ನೀಟ್ ಫಿಟ್ಟಿಂಗ್. ಓಕೆ, ನೀಟ್ ಫಿಟ್ಟಿಂಗ್ ಆಗಿದ ತಕ್ಷಣ ನಾವು ರಬ್ಬರ್ ಬ್ಯಾಂಡ್ ತಗೊಂಡು ಈ ಥರ ಓಕೆ, ಫಸ್ಟು ಬ್ಯಾಕ್ ಸೈಡು, ಆಮೇಲೆ ಅಪ್ಪರ್ ಸೈಡು, ಆ್ಯಂಡ್ ನೆಕ್ಸ್ಟ್ ಸೆಂಟರು, ಆ್ಯಂಡ್ ನೆಕ್ಸ್ಟ್ ಈ ಥರ ಸ್ಟ್ರೈಟ್ ಲೈನಲ್ಲಿ ಒಂದು 3 ಹಾಕ್ಬಿಟ್ರೆ ನಿಮ್ಗೆ ಕಾಂಬೋ ಬಂದು ಪರ್ಫೆಕ್ಟಾಗಿ ಕಚ್ಕೊಳ್ಳುತ್ತೆ. ಮೈನ್ ನೀಟಾಗಿ ಗಮ್ಮಿಂಗ್ ಆಗಬೇಕಲ್ವರಾ. ಈ ಥರ ಫ್ರಂಟಿಂದ 3 ನೀಟಾಗಿ ನೋಡಿ ಹಿಂಗೆ ನೀಟಾಗಿ ಹಾಕಿ ಜಸ್ಟ್ ಸೇಮ್ ಅದೇ ಟ್ರೈಯಲ್ಲಿ ಬಿಟ್ಟು ಒಂದು ½ ಆರಾಮಾಗಿ ಇರಿ. ಥ್ಯಾಂಕ್ ಯು. ಅರ್ಧ ಗಂಟೆ ಆಯಿತು. ಈಗ ಏನು ಅಂದರೆ ನೀಟಾಗಿ ಇದನ್ನು ಅಸೆಂಬ್ಲಿ ಮಾಡಿಬಿಡೋಣ. ಎಷ್ಟು ನೀಟಾಗಿ ಅಂದರೆ ನಾವು ರಬ್ಬರ್ ಬ್ಯಾಂಡೆಲ್ಲ ಹಾಕಿ ನಾವು ಇಕ್ಕಿರ್ತೀವಿ, ಇದನ್ನು ನೀಟಾಗಿ ಓಪನ್ ಮಾಡ್ಕೋಬೇಕು. ರಬ್ಬರ್ ಬ್ಯಾಂಡು ಅಷ್ಟೇ, ಎಷ್ಟು ನಿಧಾನಕ್ಕೆ ತೆಗಿತೀವೋ ಅಷ್ಟು ಒಳ್ಳೆಯದು. ಟಪ್ ಅಂತ ಅನಿಸಿದ್ರೆ ಪಟ್ ಅಂತ ಡಿಸ್ಪ್ಲೇ ಹೋಗ್ಬಿಡುತ್ತೆ ಮತ್ತೆ. ಓಕೆ ನೋಡಿ, ಇದನ್ನೆಲ್ಲ ನೀಟಾಗಿ ಈ ಥರ ರಬ್ಬರ್ ಬ್ಯಾಂಡ್ನ ರಿಮೂವ್ ಮಾಡಿ ಈ ಡಿಸ್ಪ್ಲೇ ಏನು ನಾವು ಸ್ಟಿಫ್ ಇರುತ್ತೆ ಇದರಲ್ಲಿ ಗಮ್ಮಿರುತ್ತೆ, ಈ ಟೇಪ್ನ ಎರಡೂ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಓಕೆ ನೀಟಾಗಿ ಹಾಕ್ಬೇಕು. ಎಷ್ಟು ನೀಟಾಗಿ ಇರುತ್ತೋ ಅಷ್ಟು ಪರ್ಫೆಕ್ಷನ್ ಇರುತ್ತೆ. ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ರೆ ನೋಡಿ, ಇದಾಗಿದ ತಕ್ಷಣ ಇಲ್ಲೊಂದು ಕ್ಯಾಮ್ರಾ ಇರುತ್ತಲ್ಲ, ವಿಡ್ ಕ್ಯಾಮ್ರಾ, ಇದನ್ನು ಹಾಕಿ ನೆಕ್ಸ್ಟ್ ಆಂಟೇನ ನೀಟಾಗಿ ಅದ್ರಲ್ಲಿ ಹಾಕ್ಬೇಕು. ಓಕೆ, ಆಂಟೇನ ನೀವೇನಾದ್ರು ಕರೆಕ್ಟಾಗಿ ಇರಲಿಲ್ಲ ಅಂದರೆ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಬರೋಲ್ಲ, ನೆನಪಿರಲಿ. ಇದಾದಮೇಲೆ ನೀಟಾಗಿ ಬ್ಯಾಟ್ರಿ ಹಾಕಿ ಓಕೆ ನೋಡಿ, ಕ್ಯಾಪ್ ನೀಟ್ ಹೆಂಗಿರ್ಬೇಕಂದ್ರೆ ನೋಡಿ ಸಿಂಪಲ್. ಸ್ಕ್ರೂ ಹಾಕಿದ್ಮೇಲೆ ನೆಕ್ಸ್ಟು ಇದು ಗ್ಲೂ ರಿಮೂವರ್ ಅಂತ ಒಂದು ಗಮ್ ಇರುತ್ತೆ. ಆ ಗಮನ ನೀಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಸೈಡ್ಸ್, ಅಂದರೆ ನಾವೇನೇ ಕೆಲಸ ಮಾಡಿಸಿದ್ರು ಎಷ್ಟೇ ಕೆಲಸ ಮಾಡಿದ್ರು ಸ್ವಲ್ಪ ನೀಟಾಗಿರಬೇಕು. ಅಂದರೆ ಸ್ವಲ್ಪ ನೀಟಾಗೇ ಕೆಲಸ ಮಾಡಬೇಕು. ಓಕೆ ನೋಡಿ, ಇದೆಲ್ಲ ಸೈಡ್ ಅಂದರೆ ಎಕ್ಸ್ಟ್ರಾ ಸೈಡಲ್ಲಿರೋ ಗಮ್ಮೆಲ್ಲ ನೀಟಾಗಿ ಹೋಗುತ್ತೆ.
ನೋಡಿ ಎಷ್ಟು ನೀಟಾಗಿ ಟೆಂಪರ್ ಗ್ಲಾಸ್ ಹಾಕಬೇಕು ಅಂದರೆ ಕಸ್ಟಮರೇ ಫಿದಾ ಆಗ್ಬಿಡ್ಬೇಕು ಹಂಗೆ. ಓಕೆ ನೋಡಿ ಹೆಂಗಿದ್ದಿದ್ದು ಫೋನ್ ಈಗ ಎಷ್ಟು ನೀಟಾಗಿ ಆನ್ ಆಯಿತು ನೋಡಿ. ಕೊನೆಗೂ ವಿವೋ V15 ಡಿಸ್ಪ್ಲೇ ಹಾಕಿದ್ಮೇಲೆ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತ. ಈಗ ಈ ಮೊಬೈಲ್ ನೋಡೋದಕ್ಕೆ ಒಂಥರ ಬ್ಯೂಟಿಫುಲ್ ಸ್ಮಾರ್ಟ್, ಎಷ್ಟು ಸ್ಮಾರ್ಟ್ ಫೋನ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂದರೆ ವಾವ್, ನೋಡೋದಕ್ಕೆ ಒಂಥರ ಮಸ್ತಾಗಿರುತ್ತೆ.